Hello guys, good morning. Welcome to my YouTube ಚಾನಲ್. ಇವತ್ತು ನಾವು ಜಿಂದಾಲ್ ಶ್ರೀ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ಈಸಿ ಪ್ರೊಸೆಸ್, ಲೈಕ್ ಐ ಆಮ್ ಗೋಯಿಂಗ್ ಟು ಸೇ. ಸಿ ಗಾಯ್ಸ್, ನೀವೇನಾದರೂ ಫಸ್ಟ್ ಟೈಮ್ ಇದಕ್ಕೆ ಅಪ್ಲೈ ಮಾಡ್ತಿದ್ರೆ ನೀವು ಲಾಗಿನ್ ಆಗೋಕ್ಕಾಗಲ್ಲ, ರಿಜಿಸ್ಟರ್ ಆಗಬೇಕು. ಸೊ ರಿಜಿಸ್ಟರ್ ಆಗಿ, ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಮತ್ತೆ ರಿಜಿಸ್ಟರ್ ಆಗೋಕ್ಕಾಗಲ್ಲ. ಸೊ ನಿಮ್ಮ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಒ ಟಿ ಪಿ ಹಾಕಿ, ಒ ಟಿ ಪಿ ತೊಗೊಳ್ಳಿ ಆ್ಯಂಡ್ ಒ ಟಿ ಪಿನ ಎಂಟರ್ ಮಾಡಿ. ನೆಕ್ಸ್ಟ್ ಇಮೇಲ್ ಐ ಡಿ ಹಾಕಿ ಒ ಟಿ ಪಿ ತೊಗೊಳ್ಳಿ. ನಾನು ಹೇಳಿದ್ದು ಇಲ್ಲೇ, ಅಂದರೆ ಈ ಒ ಟಿ ಪಿ ಏನು ಬರುತ್ತೆ ಅದು ನಿಮ್ಮ ಇಮೇಲ್ ಬಾಕ್ಸಲ್ಲಿ ಡ್ರಾಫ್ಟಲ್ಲಿ ಹೋಗಿರುತ್ತೆ. ಸೊ ನೀವು ಆ ಡ್ರಾಫ್ಟಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಡ್ರಾಫ್ಟ್ ಮಾಡ್ಕೊಳ್ಳಿ. ಸೊ ಫರ್ದರ್ ಫ್ಯೂಚರ್ಸಲ್ಲಿ ಏನೇನು ನಿಮಗೆ ಮೇಲ್ಸ್ ಬರುತ್ತೆ ಅದು ನೀವು ಈಸಿಯಾಗಿ ಆಕ್ಸಿಸ್ ಮಾಡ್ಬೋದು, ಆಕ್ಸಿಸ್ ತೊಗೋಬೋದು. ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ನೀವೇನೆ. ಸೊ ಇಟ್ 8 ಕ್ಯಾರೆಕ್ಟರಿಸ್ಟಿಕ್ಸ್ A to Z ಆ್ಯಂಡ್ A to Z ನಂಬರ್ಸ್ ಇದ್ರೂ ಹೋಗುತ್ತೆ, ಸೈನ್ಸ್ ಇದ್ರೂ ಆಗುತ್ತೆ. ಸೊ ಇದು ಎಲ್ಲ ಇದೆಲ್ಲ ಫೀಚರ್ಸು ಫುಲ್ಫಿಲ್ ಆಗಿರಬೇಕು ಒಂದು ಪಾಸ್ವರ್ಡ್ಗೆ. ದೆನ್ ರಿಜಿಸ್ಟರ್ ಆಗಿ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ. ಸೊ ನಾನು ಆಲ್ರೆಡಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇದೆಲ್ಲ ನಮಗೇನು ಬೇಡ, ಜಸ್ಟ್ ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕೊಡಿ ಅಷ್ಟೇ. ಅಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ ಆ್ಯಂಡ್ ಓದ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ದೆನ್ ಅದೆಲ್ಲ ಕರೆಕ್ಟಾಗಿದ್ದರೆ, ನಿಮ್ಮ ಡಾಕ್ಯುಮೆಂಟ್ಸ್ ಇದ್ರ ಪ್ರಕಾರ ಇದ್ದರೆ, ಸೊ ನೀವು ಈ ಮೂರನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಎಂಟರ್ ಮಾಡಿ. ಸೊ ನಿಮಗಾಗ ಸ್ಕಾಲರ್ಶಿಪ್ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ಆಧಾರ್ ನಂಬರ್ ಹಾಕಿ, ನೇಮ್ ಹಾಕಿ, ಜೆಂಡರ್ ಹಾಕಿ, ಸೊ ಇಮೇಲ್ ಐ ಡಿ ಹಾಕಿ ಆ್ಯಂಡ್ ಮೊಬೈಲ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಕಂಟ್ರಿ ಹಾಕಿ, ನ್ಯಾಷನಾಲಿಟಿ ಆ್ಯಂಡ್ ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ನ್ಯಾಷನಾಲಿಟಿ ಇಂಡಿಯಾನೇ ಇರುತ್ತೆ. ಸೊ ಕಂಟ್ರಿ ಅದೇ ಜನ್ರೇಟ್ ಆಗಿರುತ್ತೆ. ಸೊ ಪರ್ಮನೆಂಟ್ ಅಡ್ರೆಸ್ ಹಾಕಿ ಆ್ಯಂಡ್ ದೆನ್ ಪರ್ಮನೆಂಟ್ ಪಿನ್ ಕೋಡ್, ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ. ದೆನ್ ಪರ್ಮನೆಂಟ್ ಸಿಟಿ, ನಿಮ್ಮದು ಯಾವ ಸಿಟಿ ಇರುತ್ತೆ ಆಲ್ಮೋಸ್ಟ್ ಆಲ್ ಅದೇ ಎಂಟರ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಏರಿಯಾ ಹಾಕಿದ ತಕ್ಷಣವೇ ಇಲ್ಲಿ ನಿಮಗೆ 2-3 ಅಂದರೆ ನಿಮ್ಮ ಸುತ್ತಮುತ್ತ ಯಾವ ಪೋಸ್ಟ್ ಆಫೀಸ್ ಬರುತ್ತೆ ಅದೆಲ್ಲ ಓಪನ್ ಆಗುತ್ತೆ ಆಪ್ಷನ್ಸ್. ಸೊ ನಿಮ್ಮ ಪೋಸ್ಟ್ ಆಫೀಸ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಯರ್ ನೀವು ಇಲ್ಲಿ ನೋಡ್ಬೋದು, ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಸೊ ನೀವು ಒಂದೇ ಅಡ್ರೆಸ್ಸಲ್ಲಿದ್ದರೆ, ಅಂದರೆ ನೀವು ಮನೆಯಿಂದನೇ ಬರ್ತಾ ಇದ್ದರೆ ಮನೆ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ. ಅದರ್ವೈಸ್ ನೀವು ಇಲ್ಲಿ ಎಲ್ಲಾದ್ರೂ ರೂಮಲ್ಲಿ ಪಿ ಜಿಯಲ್ಲಿ ಇದ್ದರೆ ಸೊ ಪ್ರೆಸೆಂಟ್ ಅಡ್ರೆಸ್ ಕೊಡಿ, ಪ್ರೆಸೆಂಟ್ ಪಿನ್ ಕೋಡ್ ಕೊಡಿ. ಆ್ಯಂಡ್ ಪ್ರೆಸೆಂಟ್ ಪಿನ್ ಕೋಡ್ ನಮಗೆ ಗೊತ್ತಿಲ್ಲ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ನೀವು ಏನಿದ್ದೀರಾ ಆ ಏರಿಯಾದಲ್ಲಿ ಗೂಗಲ್ ಹಾಕಿ, ಸೊ ನಿಮಗೆ ಅದು ಪ್ರೆಸೆಂಟ್ ಪಿನ್ ಕೋಡ್ ಕೊಡುತ್ತೆ. ಸೊ ಪ್ರೆಸೆಂಟ್ ಸ್ಟೇಟ್ ಆಟೋಮೆಟಿಕ್ಕಾಗಿ ಅದೇ ಜನರೇಟ್ ಆಗುತ್ತೆ. ನೀವು ಇಲ್ಲಿ ಪೋಸ್ಟ್ ಆಫೀಸ್ ಸೆಲೆಕ್ಟ್ ಮಾಡ್ತಿದ್ದಂಗೆ. ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಆಗಿದ್ದರೆ ಇಲ್ಲಿ ಬಂದು ಎಸ್ ಅಂತ ಕೊಡಿ. ಸೊ ಇಲ್ಲ ಅಂದರೆ ಏನು ಕೊಡಬೇಡಿ. ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಅಂದರೆ ನಿಮ್ಮ ತಂದೆ ತಾಯಿ ಯಾರಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಮಿಲಿಟ್ರಿಯಲ್ಲಿ ಏನಾದರೂ ಇದ್ದರೆ ಇಲ್ಲಿ ಹೋಗಿ ನೀವು ಎಸ್ ಅಂತ ಕೊಡ್ಬೋದು. ಸೊ ಬಿಲಾಂಗ್ ಟು BPL ಫ್ಯಾಮಿಲಿ, ನಿಮ್ಮ ಹತ್ರ ಏನಾದರೂ BPL ಕಾರ್ಡ್ ಇದ್ದರೆ ಸೊ ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ವಾರ್ನಿಂಗ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ BPL ಕಾರ್ಡ್ ನಂಬರ್ ಹಾಕಬೇಕು. ಆ್ಯಂಡ್ BPL ಕಾರ್ಡ್ ನಂಬರ್ ಹಾಕಿದ್ರೂ ಅದೊಂದು ಅಪ್ಲೋಡ್ ಕೇಳುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ. ನೀವೇನಾದರೂ ಸಿಂಗಲ್ ಪೇರೆಂಟ್ ಆಗಿದ್ದರೆ ಇಲ್ಲಿ ಬಂದು ಎಸ್ ಅಂತ ಕೊಡಿ. ಆ್ಯಂಡ್ ಏನಾದರೂ ನೀವು ಅನಾಥರು ಆಗಿದ್ದರೆ ಇಲ್ಲಿ ಬಂದು ಎಸ್ ಅಂತಲೂ ಕೊಡ್ಕೋಬೋದು. ದೆನ್ ಇದು ಸೆಕೆಂಡ್ ಪೇಜ್ಗೆ ಹೋಗುತ್ತೆ.
ಸೊ ಇಲ್ಲಿ ನಿಮ್ಮ ಸೆಕೆಂಡ್ ಸ್ಟೇಜಲ್ಲಿ ನಿಮ್ಮ ಕಾಲೇಜ್ ಬಗ್ಗೆ, ನಿಮ್ಮ ಯೂನಿವರ್ಸಿಟಿ ಬಗ್ಗೆ ಕೇಳುತ್ತೆ. ಸೊ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಕೊಡಿ. ಆ್ಯಂಡ್ ಫೈನಲ್ ಸ್ಟೇಜಲ್ಲಿ ನಿಮ್ಮದು ಥರ್ಡ್ ಸ್ಟೇಜಲ್ಲಿ ನಿಮ್ಮದು BPL ಕಾರ್ಡ್ ಅಪ್ಲೋಡ್ ಕೇಳುತ್ತೆ. ಸೊ ಅದನ್ನ ಅಪ್ಲೋಡ್ ಮಾಡಿ. ಫೋರ್ತ್ ಸ್ಟೇಜಲ್ಲಿ ನಿಮ್ಮದು ಕಾಲೇಜ್ದು ಅಡ್ರೆಸ್ ಆ್ಯಂಡ್ ಇಮೇಲ್ ID ಎಲ್ಲನೂ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ದೆನ್ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ, ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಕಾಪಿ ಮಾಡಿ ಇಟ್ಕೊಳ್ಳಿ, ಅಥವಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ದೆನ್ ನಿಮಗೆ ಅದು ಮೆಸೇಜ್ ಬರುತ್ತೆ ನಿಮಗೆ 24 hours ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ತಗೊಳ್ಳಿ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮ್ಮ ಕಾಲೇಜ್ಗೆ ಸಬ್ಮಿಟ್ ಮಾಡಿ ವೆರಿಫೈ ಮಾಡ್ತಾರೆ ನಿಮ್ಮ ಕಾಲೇಜವರು. ನಿಮ್ಮ ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ತಗೊಳ್ಳಿ. ದೆನ್ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್. ಅಪ್ಲೋಡ್ ಮಾಡಿ ದೆನ್ ದೇ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾರೆ. ವೆಯ್ಟ್ ಫಾರ್ ದೇರ್ if they are approved, if the application is approved, they will definitely going to contact you. So thank you for watching my YouTube channel guys. Keep checking my YouTube channel for more videos. ಇನ್ನ ಡೀಟೇಲ್ ಆಗಿ ಹೇಳ್ಬೋದು ಅಂತ ನಾನು ಟ್ರೈ ಮಾಡ್ತೀನಿ. ಸೊ ಕೀಪ್ ಚೆಕಿಂಗ್ ಮೈ YouTube. ಥ್ಯಾಂಕ್ ಯು.